ನಮಸ್ಕಾರ ವೀಕ್ಷಕರೇ, ಸರಿಸುಮಾರು 5,000 ಜನ ಬೇರೆ ದೇಶದಲ್ಲಿ ನಮ್ಮ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಅವ್ರನ್ನ ಯಾವ ರೀತಿ ಚಿತ್ರಹಿಂಸೆ ಕೊಡ್ತಿದ್ದಾರೆ ಅಂದರೆ ಬಲವಂತವಾಗಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ. KGF ಸಿನಿಮಾದಲ್ಲಿ ಬಹುಶಃ ಎಲ್ಲರೂ ಕೂಡ ನೋಡಿರ್ತೀರಾ, ಅಲ್ಲಿ ಯಾವ ರೀತಿ ಚಿತ್ರಹಿಂಸೆ ಕೊಟ್ಟು ಗಣಿಗಾರಿಕೆಯನ್ನು ಮಾಡಿಸ್ಕೊಳ್ತಿರ್ತಾರೆ ಅಂತ. ಅದು ಒಂದು 30-40 ವರ್ಷಗಳ ಹಿಂದೆ. ಆದರೆ ಈಗೇನಾಗಿದೆ ಅಂದರೆ ಈಗಲೂ ಕೂಡ ಅದೇ ರೀತಿ ಚಿತ್ರಹಿಂಸೆ ಕೊಟ್ಟು ಓವರ್ ನೈಟ್ ಕೆಲಸವನ್ನು ಮಾಡಿಸ್ಕೊಳ್ತಿದ್ದಾರೆ. ಸರಿಯಾಗಿ ಸಂಬಳವನ್ನು ಕೊಡ್ತಿಲ್ಲ, ಸರಿಯಾಗಿ ಊಟ ಇರೋದಿಲ್ಲ, ಸರಿಯಾಗಿ ನಿದ್ದೆ ಇರೋದಿಲ್ಲ. ಅದಷ್ಟಕ್ಕೂ ಕೂಡ ಅವರ ಕೆಲಸ ಏನಂತ ಹೇಳಿದ್ರು ಅಂದರೆ ನಮ್ಮ ಭಾರತೀಯರನ್ನ ಸ್ಕ್ಯಾಮ್ ಮಾಡಬೇಕು. ಒಟ್ಟಾರೆಯಾಗಿ ಸುದ್ದಿ ಏನಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ಸೊ ಸುದ್ದಿ ಏನಂತ ನೋಡೋದಾದರೆ, ಕಾಂಬೋಡಿಯಾ ದೇಶದಲ್ಲಿ ಸರಿಸುಮಾರು ಒಂದು 5,000 ಜನ ನಮ್ಮ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ. ಅಂದರೆ ಭಾರತದ ಸೌತ್ ಇಂಡಿಯನ್ಸ್ ಮುಖ್ಯವಾಗಿ. ಅವ್ರನ್ನೆಲ್ಲ ಬೇರೆ ದೇಶಗಳಲ್ಲಿ ನಿಮಗೆ ಕೆಲಸ ಇದೆ, ದುಬೈಯಲ್ಲಿ ನಿಮಗೆ ಒಳ್ಳೆ ಕೆಲಸ ಇದೆ, ಲಕ್ಷಾಂತರ ರೂಪಾಯಿ ಸಂಬಳ ಬರುತ್ತೆ ಅಂತ ಬೇರೆ ಬೇರೆ ರಾಜ್ಯಗಳಿಂದ ಕಾಂಬೋಡಿಯಾಗೆ ಕರ್ಕೊಂಡೋಗಿದ್ದಾರೆ. ಇದರ ಹಿಂದೆ ಯಾರು ಒಬ್ಬರೋ ಇಬ್ಬರೋ ಅಲ್ಲ, ಯಾವುದೋ ಒಂದು ದೊಡ್ಡ ನೆಟ್ವರ್ಕೇ ಇದೆ. ಸರಿಸುಮಾರು ಕಳೆದ 11 ತಿಂಗಳಲ್ಲಿ 500 ಕೋಟಿಗೂ ಹೆಚ್ಚು ಸ್ಕ್ಯಾಮ್ ಅನ್ನ ಈ 5,000 ಯುವಕರ ಕೈಯಲ್ಲಿ ಯಾರೋ ಮಾಡಿಸ್ತಿದ್ದಾರೆ. ಇವರ ಕೆಲಸ ಏನಪ್ಪಾ ಅಂದ್ರೆ ನಮ್ಮ ಭಾರತೀಯರಿಗೆ ಕಾಲ್ ಮಾಡಬೇಕು, ನಮ್ಮ ಭಾರತೀಯರಿಗೆ ಕಾಲ್ ಮಾಡಿ ಹೇಗಾದ್ರೂ ಮಾಡಿ ಸ್ಕ್ಯಾಮ್ ಮಾಡಿ OTP ಹೇಳಿಸ್ಕೊಂಡು ಅವರ ಅಕೌಂಟಲ್ಲಿ ಇರುವಂತ ಅಮೌಂಟ್ ಅನ್ನ ಕದಿಬೇಕು. ನಮ್ಮ ಭಾರತದಲ್ಲೇ ಈ ಕೆಲಸವನ್ನ ಮಾಡಿದ್ರೆ ಸಿಕ್ಕಾಕೋಬಿಡ್ತೀವಿ ಅಂತ ಅದಕ್ಕೋಸ್ಕರನೇ ಚಿಕ್ಕ ದೇಶ ಆಗಿರುವಂತ ಕಾಂಬೋಡಿಯಾಗೆ ಕರ್ಕೊಂಡೋಗಿ ಯಾರೋ ಈ ಕೆಲಸವನ್ನ ಮಾಡಿಸ್ತಿದ್ದಾರೆ. ಮತ್ತು ಹಲವಾರು ಕಡೆ ಭಯ ಇಟ್ಟು ಕೂಡ ಅಮೌಂಟ್ ಅನ್ನ ತೆಗೆದುಕೊಂಡಿದ್ದಾರೆ. ಅಂದ್ರೆ ನೀವೇನಾದ್ರೂ ಪಾರ್ಸಲ್ ಅನ್ನ ಕಳಿಸಿದ್ರೆ ಅದರಲ್ಲಿ ಸಸ್ಪಿಷನ್ ಆಗಿ ಏನೋ ಇದೆ, ನಿಮ್ಗೆ ಇಷ್ಟು ಫೈನ್ ಬೀಳುತ್ತೆ, ಇಷ್ಟು ಫೈನ್ ಕಟ್ಟಿಲ್ಲ ಅಂದ್ರೆ ನಿಮ್ಮನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಭಾರತೀಯರ ಹತ್ರ ಅಮೌಂಟ್ ಗಳನ್ನ ಕಲೆಕ್ಟ್ ಮಾಡ್ತಿದ್ದಾರೆ. ವಿಪರ್ಯಾಸ ಏನಂದ್ರೆ ಆ ಸ್ಕ್ಯಾಮ್ ಮಾಡ್ತಿರೋದು ಕೂಡ ನಮ್ಮ ಭಾರತೀಯರೇ. ಅಲ್ಲಿ ಸಂಬಳ ಸರಿಯಾಗಿಲ್ಲ ಮತ್ತು 5,000 ಜನರ ವೀಸಾ, ಪಾಸ್ಪೋರ್ಟ್ ಎಲ್ಲವನ್ನೂ ಕೂಡ ಕಿತ್ತು ಇಟ್ಟುಕೊಂಡಿದ್ದಾರೆ. ಆದ್ರೆ ನಮ್ಮ ಸರ್ಕಾರಕ್ಕೆ ಅವರನ್ನ ಹುಡುಕೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಆಗ್ತಿದೆ. ಮತ್ತೊಂದು ಕಡೆ ನೋಡ್ಕೊಳ್ಳೋದಾದ್ರೆ ಕೇವಲ ಕಾಂಬೋಡಿಯಾದಲ್ಲಿ ನಮ್ಮ ಭಾರತೀಯರಿಗೆ ಮಾತ್ರ ಸ್ಕ್ಯಾಮ್ ಮಾಡ್ತಿಲ್ಲ, ನಮ್ಮ ಭಾರತೀಯರು ಕೂಡ ಅಮೆರಿಕ ಅವರನ್ನ ಟಾರ್ಗೆಟ್ ಮಾಡಿ ಸರಿಸುಮಾರು $10 ಬಿಲಿಯನ್ಗೂ ಹೆಚ್ಚು ಡಾಲರ್ನಷ್ಟು ಸ್ಕ್ಯಾಮ್ ಅನ್ನ ಮಾಡಿದ್ದಾರೆ. ನಮ್ಮ ಭಾರತೀಯರು ಅದರಲ್ಲೂ ಕೂಡ ಮುಖ್ಯವಾಗಿ ವೆಸ್ಟ್ ಬೆಂಗಾಲ್, ಬಿಹಾರ್ ಇಂಥ ಕಡೆ ಚಿಕ್ಕದಾಗಿ ಕಾಲ್ ಸೆಂಟರ್ ಅಂತ ಇಟ್ಟುಕೊಂಡಿರ್ತಾರೆ. ಅವರ ಕೆಲಸ ಏನಪ್ಪಾ ಅಂದ್ರೆ ಅಮೆರಿಕದಲ್ಲಿ ರಿಟೈರ್ಡ್ ಆಗಿರೋರ ಹತ್ರ ತುಂಬಾ ಹಣ ಇರುತ್ತೆ, ಅವರಿಗೆ ಕಾಲ್ ಮಾಡಿ ಹೇಗಾದ್ರೂ ಮಾಡಿ ಸ್ಕ್ಯಾಮ್ ಮಾಡಿ ಆ ಅಮೌಂಟ್ ಅನ್ನ ಕದಿಯುವಂಥದ್ದು. ಇದರಿಂದ ಭಾರತಕ್ಕೂ ಕೂಡ ತುಂಬಾ ಕೆಟ್ಟ ಹೆಸರು ಬರ್ತಿದೆ. ಏನೇ ಆಗ್ಲಿ ದಯವಿಟ್ಟು ಯುವಕರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಬೇರೆ ದೇಶಗಳಿಗೆ ಹೋಗ್ತೀವಿ ಅಥವಾ ಬೇರೆ ದೇಶದಲ್ಲಿ ನಾವು ಹೋದ್ರೆ ನಮ್ಮ ಜೀವನ ಬದಲಾಗ್ಬಿಡುತ್ತೆ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿ ನಮ್ಮ ದೇಶದಲ್ಲೇ ಏನಾದರೂ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಪಡಿ. ಬೇರೆ ದೇಶಗಳಿಗೆ ಹೋಗಿ ದುಡಿರಿ, ಚೆನ್ನಾಗಿ ಕೆಲಸ ಮಾಡಿ. ಆದರೆ ಒಂದು ಸಲ ಅಲ್ಲ 2 ಸಲ ಕ್ರಾಸ್ ವೆರಿಫೈ ಅನ್ನ ಮಾಡ್ಕೊಳ್ಳಿ. ಯಾವ ದೇಶಕ್ಕೆ ಹೋಗ್ತಿದೀವಿ, ಅಲ್ಲಿ ಏನೇನಿರುತ್ತೆ, ಅಲ್ಲಿ ಏನು ಕೆಲಸ ಅಂತ. ಯಾಕಂದ್ರೆ ತುಂಬಾ ಜನ ನಮ್ಮ ಕರ್ನಾಟಕದ ಯುವಕರಾಗಿರ್ಬೋದು ಅಥವಾ ನಮ್ಮ ಭಾರತದ ಯುವಕರಾಗಿರ್ಬೋದು, ಅಂದ್ರೆ ಅವರು ಬೇರೆ ದೇಶಗಳಿಗೆ ಹೋಗುವ ಆಸೆಯಲ್ಲಿ ದಾರಿಯನ್ನ ತಪ್ಪಿದ್ದಾರೆ. ಇತ್ತೀಚೆಗೆ ನಮ್ಮ ಕರ್ನಾಟಕದ ಹುಡುಗರು ಕೂಡ ಹೀಗೆ ರಷ್ಯಾದಲ್ಲಿ ಆರ್ಮಿಗೆ ಕೆಲಸಕ್ಕೆ ಸೇರಿಸಿರೋದ್ರ ಬಗ್ಗೆ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ದಯವಿಟ್ಟು ನೀವೇನಾದರೂ ಬೇರೆ ದೇಶಗಳಿಗೆ ಕೆಲಸಕ್ಕೆ ಹೋಗ್ತೀವಿ ಅಂದರೆ 1 ಸಲ ಅಲ್ಲ 2 ಸಲ ನೋಡ್ಕೊಳ್ಳಿ. ಏನೇ ಆಗಲಿ ಈ 5,000 ಜನ ಸಿಕ್ಕಾಕೊಂಡಿದ್ದಾರಲ್ವಾ, ಅವ್ರನ್ನ ನಮ್ಮ ಭಾರತ ಸರ್ಕಾರ ಕೂಡ ಎಷ್ಟು ಸೇವ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು ಕೂಡ ಅವರ ಇನ್ಫಾರ್ಮೇಶನ್ ಅನ್ನೋದು ಸಿಗ್ತಿಲ್ಲ. ಯಾಕಂದ್ರೆ ಅವರು ನಮ್ಮ ದೇಶದಲ್ಲಿಲ್ಲ, ಬೇರೆ ದೇಶದಲ್ಲಿದ್ದಾರೆ. ಮತ್ತೆ ಇದರ ಹಿಂದೆ ಯಾರ ಕೈವಾಡ ಇದೆ ಅಂತ ಕೂಡ ಗೊತ್ತಿಲ್ಲ. ನಮ್ಮ ಭಾರತೀಯರಿಂದ ನಮ್ಮ ಭಾರತೀಯರನ್ನೇ ಸ್ಕ್ಯಾಮ್ ಮಾಡ್ತಿದ್ದಾರೆ. ಏನೇ ಆಗಲಿ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು, ಮತ್ತೆ ವಿದೇಶಕ್ಕೆ ಹೋಗ್ಬೇಕಂತಿರುವಂಥ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಮಿಸ್ ಮಾಡದೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.